ಯಕ್ಷಗಾನ ಎಷ್ಟು ಚಂದ ಅಲ್ಲ ಹಬ್ಬ. ಆಫೀಸ್ ಅವರ್ಸ್ ಅಲ್ಲಿ ಕೆಲಸ ಮಾಡೋದು ಬಿಟ್ಟು ಇಲ್ಲೇನ್ ಮಾಡ್ತಿದ್ದೀರಾ? ಸ್ಲಗಿಶ್ ಇಡಿಯಟ್ಸ್. ಪಾಯ ಪಾಯ ನಿನ್ನ ಬೇಲ ತುಲ ಬಿಯ ವರ್ಸಿ. What did he say? No, nothing, sir. No. He said something poya. Actually, you're wearing nice outfit, sir. That's what he said, no? Yeah. Listen, don't use regional language here, okay? Okay, sir. ಕೆಲಸ ನೋಡ್ಕೊಳ್ಳಿ. ಬಾರೋ. Good morning. ಬಾರಲೆ. ಯಾಕೆ ಲೇಟು? ನೀನು ಪಿ ಜಿಯಲ್ಲಿರೋಳು, ನಿಮಗೆಲ್ಲ ಅವರೇ ರೆಡಿ ಮಾಡಿಕೊಡ್ತಾರೆ. ರೂಮ್ ಮಾಡ್ಕೊಂಡಿರೋ ನಮಗೆ ಗೊತ್ತು ನಮ್ಮ ಕಷ್ಟ ಏನು ಅಂತ. ಅದಕ್ಕೆ ಹೇಳೋದು ಒಂದು ರೂಮ್ಮೇಟ್ನ ಸೇರಿಸ್ಕೋ ಅಂತ. ರೂಮ್ಮೇಟು ನಾನೊಬ್ಳೆ ಹ್ಯಾಪಿಯಾಗಿದ್ದೀನಿ, ರೂಮ್ಮೇಟ್ ಸಹವಾಸನೇ ಬೇಡ. ಪ್ರಕೃತಿ MD ಕರೀತಿದ್ದಾರೆ. ಸಾಯಿಸ್ತಾನೀಗ ನನ್ನ. ಎಕ್ಸ್ಕ್ಯೂಸ್ ಮೀ ಸರ್. I call you back. Miss Prakriti, come on, have a sit. Why late? ಅದು ಅಲಾರ್ಮ್ ಸೌಂಡ್ ಕೇಳಿಸ್ಲಿಲ್ಲ, ಆದರೂ ನಾನು ಬೇಗ ರೆಡಿ ಆದೆ. ಬಟ್ ಟ್ರಾಫಿಕಲ್ಲಿ ಬರೋದಕ್ಕೆ ಲೇಟ್ ಆಯಿತು. I can understand. Bangalore traffic, so horrible, alva? And Prakriti, one good news. ಗೋವಾದಲ್ಲಿ ಆಲ್ ಇಂಡಿಯಾ IT ಕಾನ್ಫರೆನ್ಸ್ ನಡೀತಾ ಇದೆ. ಸೊ ನಮ್ಮ ಕಂಪನಿಯಿಂದ ನಿನ್ನನ್ನು ಸೆಲೆಕ್ಟ್ ಮಾಡಿದ್ದೀವಿ. ನಾನು ನೀನು ಹೋಗ್ತಾ ಇದ್ದೀವಿ. ಸೊ ಬಿ ಪ್ರಿಪೇರ್ ಫಾರ್ ದ್ಯಾಟ್. ಸರ್, ಐ ಕಾಂಟ್ ಕಮ್. ನಾನು ನೆಕ್ಸ್ಟ್ ವೀಕ್ ಊರಿಗೆ ಹೋಗಬೇಕಿತ್ತು. ನಂಗೆ 4 days ಹಾಲಿಡೇ ಬೇಕಿತ್ತು. ನಾನು ಆಲ್ರೆಡಿ ಲೀವ್ಗೆ ಅಪ್ಲೈ ಮಾಡಿದ್ದೀನಿ. ಲಿಸನ್, ಊರಿಗೆ ಹೋಗಿ ಏನು ಮಾಡ್ತೀಯಾ? ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಬ್ಲಾ ಬ್ಲಾ ಅದು ಇದು ಅಂತ ಮಾತಾಡ್ತಾ ಇರ್ತೀಯ ಅಷ್ಟೆ. ಈ ಥರ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಿನ್ನ ರೆಪ್ಯುಟೇಷನ್ ಜಾಸ್ತಿ ಆಗುತ್ತೆ. ತುಂಬ ಬೇಗ ಮೇಲಕ್ಕೆ ಬರ್ತೀಯ. ಗಾಟ್ ಇಟ್? ನಾನು 6 months ಆಗಿದೆ ನನ್ನ ಮನೆಯವ್ರನ್ನ ನೋಡಿ. ಐ ಹ್ಯಾವ್ ಟು ಗೋ, ಪ್ಲೀಸ್. ಓಕೆ, ಥಿಂಕ್ ಆಫ್ ಇಟ್. ಕಂಪನಿ, ಸ್ಯಾಲರಿ ಆರ್ ಮನೆಯವರು ಅಂತ. ಓಕೆ ಸರ್, ಥ್ಯಾಂಕ್ಸ್. ಯಾಕೆ? ಆಸೋಲ್. Hey Prakriti, why? ಏನೇ ಇಷ್ಟ ಆರಾಮಾಗಿ ಬರ್ತಾ ಇದೀಯಾ? ಇವತ್ತು 12 ಗಂಟೆಗೆ ಬಂದಿದ್ದಾಳೆ. ಹೇಳುವವರಿಲ್ಲ ಕೇಳುವವರಿಲ್ಲ. ಹುಡುಗಿಯರು ಲೇಟಾಗಿ ಬಂದ್ರೆ ಯಾರು ಕೇಳ್ತಾರೆ? ಸಿಂಪತಿ. ಪ್ರಕೃತಿ MD ಕರೀತಿದ್ದಾರೆ. ನಾನು ಬರಲ್ಲ, ಅವನ್ಗೆ ಬರಕ್ ಹೇಳಿ. What do you think? Huh? What do you think about yourself? This is too much, Prakriti. You are crossing your limits. I will dismiss you. ಪ್ಲೀಸ್ ಮೊದಲ ಕೆಲಸ ಮಾಡಿ ಮಿಸ್ಟರ್ ರಾಜವರ್ಧನ್. How dare you to call by my name? Due respect to your MD. ರೆಸ್ಪೆಕ್ಟ್ ತಗೊಳಕ್ಕೆ ಒಂದು ಯೋಗ್ಯತೆ ಇರಬೇಕು, ಅದು ನಿನ್ಗಿಲ್ಲ. ಆಮೇಲೆ ಅದೇನೋ ಡಿಸ್ಮಿಸ್ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಾನೇ ರಿಸೈನ್ ಮಾಡ್ತೀನಿ. I don't work in this company anymore. What nonsense are you talking, Prakriti? Think twice. ನಿನಗೆ ಇಂಥ ಕೆಲಸ ಯಾವ ಕಂಪನಿನೂ ಕೊಡಲ್ಲ. ಇಂಥ ಅಟ್ಮಾಸ್ಫಿಯರ್ ಕೂಡ ಎಲ್ಲೂ ಸಿಗಲ್ಲ. That is true. ಇಂಥ ಅಟ್ಮಾಸ್ಫಿಯರ್ ಎಲ್ಲೂ ಸಿಗಲ್ಲ. ಅಂಡ್ ನಿನ್ನಂತ ಕಚ್ಚಡ ಬಾಸ್ ಅಂತೂ ಸಿಗದೇ ಇಲ್ಲ. Hey, mind your language. ಹೆಣ್ಮಕ್ಳಂದ್ರೆ ಏನೋ ಅನ್ಕೊಂಡಿದ್ಯಾ? ಹಾ ಗೈಸ್, ಲಿಸನ್ ಯಾರ್. ಇಲ್ಲಿ ನಿಂತಿದ್ದಾನಲ್ಲ ನಿಮ್ ಬೇವರ್ಸಿ ಬಾಸ್, ಗೋವಾದಲ್ಲಿ IT ಕಾನ್ಫರೆನ್ಸ್ ಇದೆಯಂತೆ.
ಅದಕ್ ನಾನು ಇನ್ನು ಇಬ್ರೇ ಹೋಗೋಣ ಬಾ ಅಂದ. ನಾನ್ ಬರಲ್ಲ ಅಂದ್ರು ಬಾ ಬಾ ಅಂತ 2 ವೀಕ್ಸ್ ಇಂದ ಹರಾಸ್ ಮಾಡ್ತಾನೆ ಇದ್ದಾನೆ. ಆಫೀಸಲ್ಲಿ ಇಷ್ಟೊಂದ್ ಜನ ಸೀನಿಯರ್ಸ್ ಇದ್ದಾರೆ, ಆದ್ರೂ ಇವನಿಗೆ ನಾನೇ ಬರ್ಬೇಕಂತೆ. ನೋಡು, ನಾನು ಆ ತರ ಎಲ್ಲ ಹೇಳಿಲ್ಲ. ದಿಸ್ ಇಸ್ ಆಲ್ ರಬಿಶ್ ಯು ಆರ್ ಟಾಕ್. ಇದೆ, ಇನ್ನೂ ಇದೆ. ಲಾಸ್ಟ್ ಟೈಮು ಡೆಲ್ಲಿಯಲ್ಲಿ ನಡೆದ ಕಾನ್ಫರೆನ್ಸ್ಗೆ ವಿನುಷಾನ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲ ಅವಳನ್ನ ಹರಾಸ್ ಮಾಡಿದಾನೆ. ಅವಳ ಪಾಪ ಹೆದರ್ಕೊಂಡು ಆಫೀಸ್ನೇ ಬಿಟ್ಟು ಹೋದ್ಲು. ಲಿಸನ್, ಅವಳಿಗೆ ಅವಳದೇ ಆದಂತ ಪ್ರಾಬ್ಲಮ್ ಇತ್ತು, ಅದಕ್ಕೆ ಬಿಟ್ಲು. ಲುಕ್ ಮಿಸ್ಟರ್, ನೀನು 1 ವರ್ಷದಿಂದ ಕಳ್ಸಿರೋ ಮೆಸೇಜಸ್ ಎಲ್ಲ ನನ್ನ ಹತ್ರ ಇನ್ನೂ ಇದೆ. ರೆಸಾರ್ಟ್ಗೆ ಬಾ, ಲಾಂಗ್ ಡ್ರೈವ್ ಹೋಗೋಣ, ರಾತ್ರಿ ನಿದ್ದೆ ಬರ್ತಿಲ್ಲ, ಆ ಥರ ಸೆಲ್ಫಿ ಕಳ್ಸು. ಲಿಸನ್ ಕೇರ್ಫುಲಿ, ನಾನು ಈ ಜಾಬ್ ರಿಸೈನ್ ಮಾಡ್ತಾ ಇದ್ದೀನಿ. ನನ್ ಲಾಸ್ಟ್ 2 ಮಂತ್ಸ್ದು ಸ್ಯಾಲ್ರಿ ಇವತ್ ಸಾಯಂಕಾಲದವರೆಗೆ ನಂಗೆ ಕ್ರೆಡಿಟ್ ಆಗ್ಬೇಕು. ಇಲ್ಲಾಂದ್ರೆ ನಿಮ್ಮನ್ ಮೊಲೆಸ್ಟ್ ಮಾಡ್ದ ಅಂತ ಕೇಸ್ ಹಾಕ್ಬಿಟ್ಟು ಒಳಗಾಕ್ಸ್ತೀನಿ. ಗುಡ್ ಬೈ ಫಾರ್ ಯೋರ್ ಜಾಬ್. ನೀನ್ ನನ್ಗೆ ಮತ್ತೆ ವಿನುಷಾಗೆ ಕಳ್ಸಿರೋ ಅಷ್ಟು ಮೆಸೇಜಸ್ಗಳ ಸ್ಕ್ರೀನ್ ಶಾಟ್ ಮಾಡಿ ನಿನ್ ಹೆಂಡತಿಗೆ ಫಾರ್ವರ್ಡ್ ಮಾಡಿದ್ದೀನಿ. ಹ್ಯಾವ್ ಅ ಗುಡ್ ಡೇ. ಸ್ಟಾಪ್. ನಿನಗೆ ಯಾವ ಕಂಪನಿಯಲ್ಲೂ ಜಾಬ್ ಸಿಗಬಾರ್ದು. ಹಾಗ್ ಮಾಡ್ತೀನಿ ಬ್ಲಡಿ ಬಿಚ್. ಸಾಯ್ತಾ ಇದೀವಲ್ಲೋ. ಅವಳಿಗೆ ಅಷ್ಟೊಂದು ಧೈರ್ಯ ಏನಾದ್ರೂ ಎಲ್ಲಿಂದ ಬಂತು? ಮೋಸ್ಟ್ಲಿ ಮೀಟು ಎಫೆಕ್ಟ್ ಇರಬೇಕು.